Good evening, everybody. Myself, Soumya Hegde. This is Sankalp Learning Solution. Today, we are discussing about solid states. Okay. So, today we are discussing one of the topic in solid states. Okay. That is introduction. Okay. There are three states. We know, alva? ಯಾವ್ಯಾವುದು ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಓಕೆ, ಮೂರು ಸ್ಟೇಟ್ಗಳಿದಾವೆ ಒಂದು ಮ್ಯಾಟರ್ಗೆ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ನೀವು 11th ಅಲ್ಲೇ ಕಲ್ತಿರ್ತೀರಾ. ಸೊ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ನಾನು ಏನನ್ನ ನೋಡ್ತೀನಿ ಅಂತ ನೋಡೋಣ. ಸೊ ಇಲ್ಲಿ ನನಗೇನು ಪರ್ಟಿಕ್ಯುಲರ್ ಆಗಿ ನಾವು ಸಾಲಿಡ್ ಸ್ಟೇಟ್, ಅದರ ಪ್ರಾಪರ್ಟೀಸ್, ಅದರ ಒಂದು ಕೆಮಿಕಲ್ ರಿಯಾಕ್ಟಿವಿಟಿ, ಆ ಸಾಲಿಡ್ ಸ್ಟೇಟ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾನು ಏನ್ ಮಾಡ್ತೀನಿ ಹೇಳಿ, ಸಾಲಿಡ್ಸ್ ಅಂದ್ರೆ ಏನು, ಓಕೆ, ನಮ್ಮ ಸುತ್ತಲೂ ಇರುವಂತಹ ಸಾಲಿಡ್ಗಳು ಯಾವ್ಯಾವ್ದು. ಓಕೆ, ಸೊ ನಿಮ್ಗೆ ಪಿಕ್ಚರ್ಲಿ ಕಾಣಿಸ್ತಿದೆ ಅಲ್ವಾ? ಸೊ ಈ ನಿಮ್ಗೆ ಪಿಕ್ಚರ್ಲಿ ಏನು ಕಾಣಿಸ್ತಿದೆಯಲ್ಲ, ಈ ಏನು ಸಾಲಿಡ್ ವುಡ್ ಬಾಕ್ಸ್ ಇರ್ಬೋದು, ಬುಕ್ಸ್ ಇರಬಹುದು, ಕಾಟನ್ ಟೀ ಶರ್ಟ್ ಇರ್ಬೋದು, ಅಥವಾ ಮೆಟಲ್ ಸ್ಪೂನ್ ಇರಬಹುದು, ಅಥವಾ ಆಪಲ್ ಇರ್ಬೋದು, ಐಸ್ ಕ್ಯೂಬ್, ಕಪ್ಗಳು, ಸಿರಾಮಿಕ್ ಕಪ್ಪು, ಹೀಗೆ ಡಿಫ್ರೆಂಟ್ ಥಿಂಗ್ಗಳು ನಿಮಗೆ ನಾನು ಪಿಕ್ಚರ್ಲಿ ತೋರಿಸ್ತಿದ್ದೀನಿ. ಸೊ ಸಾಲಿಡ್ಸ್ ಅಂದ್ರೆ ಏನು ಅಂತ ನೋಡೋಣ ಒಂದು ಬ್ರೀಫ್ ಆಗಿ. ಏನು ಹಂಗಾದ್ರೆ, ಡೆಫಿನೇಟ್ ವಾಲ್ಯೂಮ್ ಏನಿರುತ್ತೆ, ಒಂದು ವಾಲ್ಯೂಮ್ ಇರುತ್ತೆ ಅದಕ್ಕೆ, ಇನ್ನೊಂದು ಶೇಪ್ ಅಲ್ವಾ? ಸೊ ಲಿಕ್ವಿಡ್ಗೆ, ಗ್ಯಾಸ್ಗೆ, ಸಾಲಿಡ್ಗಿಂತ ಡಿಫ್ರೆಂಟ್ ಯಾಕೆಂದ್ರೆ ಅವೆರಡು, ಅವಕ್ಕೆರಡಕ್ಕೂ ಶೇಪ್ ಇರಲ್ಲ. ನೀವೀಗ ಒಂದು ನೀರನ್ನ ಯಾವ ಪಾತ್ರೆಯಲ್ಲಿ ಹಾಕ್ತಿರೋ ಆ ಶೇಪ್ಗೆ ಅದು ಹೋಗುತ್ತಲ್ವಾ. ಗ್ಯಾಸ್ಗಂತೂ ನಮ್ಗೆ ಹಾಕಕ್ಕೂ ಆಗಲ್ಲ ಒಂದು ಪಾತ್ರೆಯಲ್ಲಿ, ಅದನ್ನ ಹಾಕಿ ಇಟ್ಕೊಳಕ್ ಆಗಲ್ಲ ಅಲ್ವಾ. ಸೊ ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ಮಾಸ್ ಡ್ಯೂ ಟು ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ವೇ. ಓಕೆ, ಬಿಟ್ವೀನ್ ದ ಫಿಕ್ಸ್ಡ್ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಅದನ್ನ ನೀವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀರಾ. ಅವುಗಳ ಮಧ್ಯದಲ್ಲಿ ಎರಡು ಮಾಲಿಕ್ಯೂಲ್ ಇದಾವೆ ಅಂದ್ರೆ ಆ ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಸಾಲಿಡ್ಗಳು ಅಂತ ಕರಿತೀವಿ. ದೇ ಹ್ಯಾವ್ ಸ್ಟ್ರಾಂಗ್ ಇಂಟರಾಕ್ಷನ್ ಬಿಟ್ವೀನ್ ದೆಮ್. ಅವುಗಳ ಮಧ್ಯೆ ಏನು ಬಾಂಡ್ ಆಗಿದೆಯಲ್ಲ, ಆ ಬಾಂಡ್ ಏನಿರುತ್ತೆ ವೆರಿ ಸ್ಟ್ರಾಂಗ್ ಇರುತ್ತೆ. ಸೊ ಈ ಎಲ್ಲಾ ಪ್ರಾಪರ್ಟಿ ಇರುವಂತ ಸ್ಟೇಟ್ಸ್ ಆಫ್ ಮ್ಯಾಟರ್ಗೆ ನಾವೇನಂತ ಕರಿತೀವಿ, ಸಾಲಿಡ್ಸ್ ಅಂತ ಕರಿತೀವಿ. ಶೇಪ್ ಇರಬೇಕು, ವಾಲ್ಯೂಮ್ ಇರಬೇಕು, ಮಾಸ್ ಇರಬೇಕು, ಅಂಡ್ ಸ್ಟ್ರಾಂಗ್ ಇಂಟ್ರಾಕ್ಷನ್ ಬಿಟ್ವೀನ್ ದೆಮ್. ಇಷ್ಟು ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಸಾಲಿಡ್ಸ್ ಅಂತ ಕರಿತೀವಿ. ಓಕೆ, ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಹೇಳ್ದಂಗೆ, ದೇ ಹ್ಯಾವ್ ಡೆಫಿನೇಟ್ ಮಾಸ್. ಓಕೆ, ನಾವೀಗ ಒಂದು ಐಸ್ ಕ್ಯೂಬ್ ಇಂದ ಹಿಡಿದು ನಾವು ವುಡ್ ಬಾಕ್ಸ್ ವರೆಗೆ, ನಮ್ಮ ಕೈಯಲ್ಲಿರೋ ಬಾಟ್ಲ್ ಇರ್ಬೋದು, ನಮ್ಮ ಈಗ ನಾನು ನೋಡ್ತಾ ಇರುವ ಲ್ಯಾಪ್ಟಾಪ್ ಇರ್ಬೋದು, ಇವಕ್ಕೆಲ್ಲ ಏನಿದೆ ಹೇಳಿ, ಡೆಫಿನೆಟ್ ಮಾಸ್ ಇದೆ, ಅಂದ್ರೆ ಎಷ್ಟು ತೂಕ ಇದೆ ಇದಕ್ಕೆ ಅಲ್ವಾ. ಅಂಡ್ ವಾಲ್ಯೂಮ್, ಶೇಪ್, ಒಂದು ವಾಲ್ಯೂಮ್ ಇದೆ ಇದಕ್ಕೆ, ಒಂದು ಶೇಪ್ ಇದೆ ಅಲ್ವಾ. ಅಂಡ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್. ಕಾಣಿಸ್ತಿದ್ಯಲ್ವಾ, ಸಾಲಿಡ್ ಅಲ್ಲಿ ಈ ತರ ಒಂದು ಏನ್ ಅರೇಂಜ್ಮೆಂಟ್ ಆಗ್ತಿದೆ, ದೇ ಹ್ಯಾವ್ ಫಿಕ್ಸ್ಡ್ ಪೊಸಿಷನ್. ಒಂದು ಫಿಕ್ಸ್ಡ್ ಪೊಸಿಷನ್ಸ್ ಇದ್ರೆ ಅದನ್ನೇ ಏನಂತ ಕರಿತೀವಿ ನಾವು, ಸಾಲಿಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಈಗ ಎರಡು ಫಿಕ್ಸ್ಡ್ ಪಾರ್ಟಿಕಲ್ ಇದ್ರೆ ಅದರ ಮಧ್ಯೆ ಏನಿರುತ್ತೆ, ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಿರುತ್ತೆ ವೆರಿ ವೆರಿ ಸ್ಟ್ರಾಂಗ್ ಇರುತ್ತೆ, ಒಂದನ್ನೊಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಈ ಒಂದು ಪ್ರಾಪರ್ಟಿ ಇರೋದ್ರಿಂದನೇ ದೇ ಹ್ಯಾವ್ ಫಿಕ್ಸ್ಡ್ ಮಾಸ್. ಓಕೆ, ಒಂದು ಫಿಕ್ಸ್ಡ್ ಮಾಸ್ ಇರುತ್ತೆ, ಫಿಕ್ಸ್ಡ್ ಶೇಪ್ ಇರುತ್ತೆ, ಯಾಕಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್, ಎರಡು ಮಾಲಿಕ್ಯೂಲ್ಗಳ ಮಧ್ಯ ಫೋರ್ಸು ಇರುತ್ತೆ, ಡಿಸ್ಟೆನ್ಸು ಕಡಿಮೆ ಇರುತ್ತೆ. ಹಂಗಾಗಿ ದೇ ಹ್ಯಾವ್ ಡೆಫಿನೆಟ್ ಶೇಪ್ಸ್ ಅಲ್ವಾ, ಡೆಫಿನೆಟ್ ವಾಲ್ಯೂಮ್ ಅಲ್ವಾ, ಹಂಗೆ ಇರುತ್ತೆ. ಓಕೆ, ಸೊ ಬೇಸಿಕಲಿ ಈ ಸಾಲಿಡ್ ಏನಾಗಿರುತ್ತೆ ಹೇಳಿ, ಸಾಲಿಡ್ ಒಂದು ರಿಜಿಡ್ ಪಾರ್ಟಿಕಲ್ ಆಗಿರುತ್ತೆ, ತುಂಬಾ ರಿಯಾಕ್ಟ್ ಆಗೋದಿಲ್ಲ. ಈಗ ಲಿಕ್ವಿಡ್ ಗ್ಯಾಸ್ಗೆ ಕಂಪೇರ್ ಮಾಡಿದ್ರೆ ಮಾಲಿಕ್ಯೂಲ್ಸ್ಗಳು ತುಂಬಾ ಹತ್ರ ಜೋಡಿಸಿರ್ತವೆ. ಈಗ ಲಿಕ್ವಿಡ್ ಸ್ವಲ್ಪ ದೂರ, ಗ್ಯಾಸಿಯಸ್ ಮಾಲಿಕ್ಯೂಲ್ಗಳು ರ್ಯಾಂಡಮ್ ಆಗಿರ್ತವೆ ಅಲ್ವಾ. ಸೊ ಸಾಲಿಡ್ ಯಾಕೆ ನಾವು ಸ್ಟಡಿ ಮಾಡ್ಬೇಕು ಅಂದ್ರೆ, ಡಿಫ್ರೆಂಟ್ ಶೇಪ್ಸ್ ಅನ್ನ ಸ್ಟಡಿ ಮಾಡ್ತೀವಿ, ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಅನ್ನ ನಾವು ಸ್ಟಡಿ ಮಾಡ್ತೀವಿ. ಹಾಗಾಗಿ ನಾವು ಸಾಲಿಡ್ ಅನ್ನ ಸ್ಟಡಿ ಮಾಡ್ಬೇಕು. ಥ್ಯಾಂಕ್ ಯು.